ಲೋಹಿತ್ ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಸರ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್, ತಾವು ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಇವತ್ತಿನ ವಿಚಾರ ಏನು ಅಂದ್ರೆ, ರೇಣುಕಾ ಸ್ವಾಮಿ ಅವರ ಒಂದು ಫೋಟೋ ಸಾಕಷ್ಟು ವೈರಲ್ ಆಗ್ತಿದೆ ಬೆಳಗ್ಗೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ. ನೀವು ಗಮನಿಸಿರ್ತೀರಾ ಅಂತ ಅನ್ಕೊಳ್ತೀನಿ. ನೋಡಿದ್ದೀನಿ ಸರ್. ಏನ್ ಅನಿಸ್ತು ಸರ್ ಆ ಒಂದು ಫೋಟೋ ನೀವು ನೋಡಿದಾಗ? ಸರ್ ಏನು ಅನಿಸ್ತು ಅಂದ್ರೆ, ಆ ಫೋಟೋ ನೋಡಿದ ತಕ್ಷಣನೇ ಕ್ರೂರತೆಯನ್ನ ಆ ಘಟನೆಯಲ್ಲಿ ಆರೋಪಿಗಳು ಮೆರೆದಿದ್ದಾರೆ ಅನ್ನೋದಂತೂ ಖಂಡಿತವಾಗ್ಲೂ ತೋರಿಸ್ತಾರೆ ಸರ್ ಆ ಫೋಟೋ. ಎರಡನೇದು, ಅವ್ರವರ ಮನಸ್ಥಿತಿಯಲ್ಲಿ ಆ ಫೋಟೋನ ಗಮನಿಸಿದಾಗ ಒಬ್ಬರಿಗೂ ಒಂದೊಂದು ಭಾವನೆ ಬರ್ತವೆ. ಆದ್ರೆ ಎಲ್ರಿಗೂ ಒಂದೇ ಭಾವನೆ ಬರೋದು ಅಯ್ಯೋ ಪಾಪ ಅಂತ. ಬಿಟ್ಬಿಡ್ಬೇಕಾಗಿತ್ತು ಆತನನ್ನ, ಇಷ್ಟು ಹೊಡೆದಿದ್ರಲ್ಲ ಯಾಕೆ ಸಾಯಿಸೋಕೆ, ಬಿಟ್ಬಿಡೋದಾಗಿತ್ತು ಅನ್ನೋದೇ ಕಾಣಿಸುತ್ತೆ ಹೊರತು ಇನ್ನೇನು ಕಾಣಿಸಲ್ಲ. ಸೊ ಈ ಎಲ್ಲಾ ಭಾವಚಿತ್ರಗಳು ಏನಿದಾವೆ, ಈ ಎಲ್ಲಾ ಭಾವಚಿತ್ರಗಳು ಕೂಡ ಕೋರ್ಟ್ ನಲ್ಲಿ ಮಾತಾಡ್ತವೆ ಸರ್. ಆಮೇಲೆ ಆ ಕಣ್ಣಿಗೆ ಗಾಯ ಆಗ್ತಿರೋದು, ಆತ ಅಳ್ತಾ ಇರೋದಿದೆಯಲ್ಲ, ಲಾರಿಗೆ ಡಿಕ್ಕಿ ಹೊಡಿಸಿ, ಆ ತಂದೆ ತಾಯಿ ಏನಾದ್ರೂ ಆ ಫೋಟೋ ನೋಡಿದಾರ ಆಲ್ರೆಡಿ ನೋಡಿ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕರಳು ಕ್ಯೂಚುತ್ತೆ. ಮೋಸ್ಟ್ಲಿ ಏನೋ ಈ ರಾಕ್ಷಸರ ಒಂದು ವರ್ತನೆ ಏನಿರ್ತದಲ್ಲ, ಅವ್ರಿಗೇನು ಅನ್ಸಲ್ಲ, ಅವರು ಅದನ್ನ ಸಮರ್ಥಿಸ್ಕೊಂತಾರೆ. ಅದಕ್ಕೆ ಕಾರಣವನ್ನು ಹೇಳ್ಬೋದು, ಹೌದು ಸ್ವಾಮಿ ಕಾರಣ ಏನೋ ಇದೆ, ಹೌದು ಆತ ಒಂದು ಮೆಸೇಜ್ ಮಾಡಿರ್ತಾನೆ, ಅಶ್ಲೀಲವಾದ ಫೋಟೋಗಳು ಕಳಿಸಿರ್ತಾನೆ, ಎಸ್ ಮಾಡಿದ್ದಾನೆ, ಅದಕ್ಕೆ ಸಾವೇ ನಿಮಗೆ ಪರಿಹಾರ ಅಂದ್ರೆ, ಒಡೆದು ಸಾಯಿಸೋದೇ ಪರಿಹಾರ ಅಂದ್ರೆ, ಇವತ್ತು ನಾವು ನೀವು ಮಾತಾಡ್ತೀವಲ್ಲ ಸರ್, ಇಲ್ಲೂ ಕೂಡ ಸಾವಿರಾರು ಕಾಮೆಂಟ್ಸ್ ಗಳು ಬರ್ತವೆ. ಹಾಗಾದ್ರೆ ಅದೇ ಪರಿಹಾರನಾ? ಹಿಡ್ಕೊಂಡ್ ಹೊಡೆಯೋದೇ ಪರಿಹಾರನಾ? ಖಂಡಿತ ಅಲ್ಲ ಅಲ್ವಾ? ಯು ಬಿಲೀವ್ ಇಟ್ ಆರ್ ನಾಟ್ ಸರ್, ನನಗೆ ಬೆಳಗ್ಗೆ ಎದ್ರೆ ಒಂದು ಫೋನ್ ಬರುತ್ತೆ, ಸರ್ ಇವತ್ತೊಂದು ಸೈಬರ್ ಕ್ರೈಮ್ ಆಗಿದೆ, ನಾನು ಯಾವ್ದೋ ಒಂದು ಕಾಮೆಂಟ್ ಕೊಟ್ಬಿಟ್ಟಿದ್ದೆ, ಪೊಲೀಸರು ಫೋನ್ ಮಾಡಿದ್ರು ಸರ್. ನಾನು ತಿರ್ಗಾ ಪೊಲೀಸರು ಫೋನ್ ಮಾಡಿ ನಾನೇ ಮಾತಾಡ್ತೀನಿ, ಸರ್ ಹೋಗ್ಲಿ ಬಿಡಿ, ಅವ್ರಿಗೆ ರೆಕ್ಟಿಫೈ ಮಾಡ್ಕೊಂಡಿದ್ದಾನೆ, ಏನಾದ್ರು ಕೇಸ್ ಮಾಡಕ್ ಹೋಗ್ಬಿಡಿ, ಕ್ಲೋಸ್ ಅಷ್ಟೇ. ನಾನು ಮಾತಾಡೋ ಮಾತುಗಳಿಗೂ ಎಷ್ಟೋ ಕೆಟ್ಟ ಮಾತುಗಳು ಬೈತಾರೆ, ನನ್ನ ತಂದೆ ತಾಯಿಗಳಿಗೂ ಬೈತಾರೆ, ದೇವ್ರು ಒಳ್ಳೇದ್ ಮಾಡ್ಲಿ ಅಂತೀನಷ್ಟೇ. ಏನ್ ಮಾಡಕ್ಕಾಗತ್ತೆ? ಅದು ಅವ್ರ ಭಾವನೆ, ಅವರ ಮಾತು, ಅವರ ವೈಶಿಷ್ಟ್ಯತೆ. ಅದಕ್ಕೆ ನಾವು ಅದನ್ನು ರಿವರ್ಸ್ ಮಾಡ್ಕೊಂಡು ನನಗ್ ಬರಲ್ವ ಮಾತಾಡಕ್ಕೆ? ನಾನು ಮಾತಾಡ್ಬೋದು, ನನಗೂ ನಾಲ್ಗೆ ಇದೆ, ನಮಗೂ ಮೆಸೇಜ್ ಇದೆ. ಬಟ್ ಅದನ್ನೇ ಕರ್ಕೊಂಬಂದು ನಾನು ಒಡೆದು ಬಟ್ಟೆ ಬಿಚ್ಚಿ ಕೊಲೆ ಮಾಡ್ತೀನಿ ಅಂದ್ರೆ ದಿನಕ್ಕೆ ಲಕ್ಷಾಂತರಗಳು ಸಾಯ್ಬೇಕಾಗತ್ತೆ ಸರ್. ಓಕೆ, ಗೌರವ ಇರಲೇಬೇಕಾಗುತ್ತೆ ಅಲ್ವಾ? ಅದರಲ್ಲೂ ಒಬ್ಬ ಪ್ರಮುಖವಾದ ಮಾತು, ನನಗೆ ಯಾರೋ ಒಬ್ರು ನನಗೊಬ್ರು ಮಾತು ಹೇಳ್ತಾರೆ ಸರ್, ಈ ಪ್ರಪಂಚದಲ್ಲಿ ಸಿನಿಮಾ ಆಕ್ಟರ್ಗಳಿಗೆ ಕೊಟ್ಟಿರುವಂತ ಸ್ಥಾನಮಾನ ಏನು ಅಂದ್ರೆ, ಅವನು ಗಡ್ಡ ಬಿಟ್ರೆ 1000 ಜನ ಗಡ್ಡ ಬಿಡ್ತಾರೆ, ಅವನು ಟಿ ಶರ್ಟ್ ಹಾಕೊಂಡ್ರೆ ಅದೇ ತರ ಟಿ ಶರ್ಟ್ 1,00,000 ಜನ ಹಾಕೊಂತಾರೆ. ಅವನು ಮಾತಾಡ್ತಾ ಇದ್ರೆ ಅದೇ ತರ ಮಾತಾಡ್ತಾರೆ, ಅವನು ಹೇಗಿರ್ತಾನೋ ಅದೇ ತರ ಅವರು ಇರ್ತಾರೆ. ಇವ್ರಿಗೆ ನನ್ನ ತರ ಇವರೆಲ್ಲರೂ ಇದ್ದಾರೆ ಅಂತ ಭಾವನೆ ಬಂದಾಗ ಈ ಸಮಾಜಕ್ಕೆ ಇವ್ರು ಏನ್ ಕೊಡ್ಬೇಕು ಸರ್? ಒಂದ್ 4 ಕೆರೆ ಕಟ್ಟೆ ಕಟ್ಟುವಂತದ್ದು, ಇವ್ರು ಕಟ್ಟಿದ್ರೆ 4 ಜನ ಕೆರೆ ಕಟ್ಟಲ್ವಾ ಸರ್? 4 ಒಳ್ಳೆ ಮಾತಾಡಿದ್ರೆ 4 ಜನ ಒಳ್ಳೆ ಮಾತಾಡಲ್ವಾ? ಒಳ್ಳೆ ರೀತಿಯಲ್ಲಿ ಬದುಕಿ ಬಾಳಿ ಅವ್ರ ಮಕ್ಕಳು ಅವ್ರ ಕುಟುಂಬ ಜೊತೆ ಇದ್ದು ಬದುಕಿ ಏನೋ ಒಂದು ಸಾಧನೆ ಮಾಡಿದ್ರೆ ಅವ್ರನ್ನ ಫಾಲೋ ಮಾಡೋರು ಮಾಡಲ್ವಾ? ಇವ್ರು ಏನ್ ತೋರ್ಸಿದ್ರು? ನಿನಗೆ ಯಾರಾದ್ರೂ ಹೆಂಡತಿ ಅಲ್ಲ, ನಿನ್ನ ಯಾರೋ ಒಬ್ಬ ಸ್ನೇಹಿತೆಗೆ ಮೆಸೇಜ್ ಕಳ್ಸಿದ್ರೆ ಆ ಅಮಾಯಕನನ್ನ 45 kg ಇಲ್ದಿರುವಂತ ಮನುಷ್ಯನ್ನ ನಿನ್ನ ಎಲ್ಲಾ ಇನ್ಫ್ಲೂಯೆನ್ಸ್ ತೋರಿಸಿ ಕರ್ಕೊಂಬಂದು ಕೊಲೆ ಮಾಡೋ ರೀತಿ ಮಾಡು ಅನ್ನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಕಲೆಗೆ ಬೆಲೆ ಕೊಡೋಣ ಸರ್, ಎಲ್ರಿಗೂ ಕಲೆ ಇರುತ್ತೆ. ಇವತ್ತು ನೀವು ಆಕ್ಟಿಂಗ್ ಮಾಡಿದ್ರು ಅದಕ್ಕಿಂತ ಚೆನ್ನಾಗಿ ಮಾಡ್ತೀರಿ, ನಮ್ಮನ್ನು ಬಿಟ್ಟರು ಅದಕ್ಕಿಂತ ಚೆನ್ನಾಗಿ ಮಾಡ್ತೀವಿ, ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲಾನು ಬರುತ್ತೆ. ಆದ್ರೆ ವ್ಯಕ್ತಿತ್ವ ಬರಲ್ಲ. ವ್ಯಕ್ತಿತ್ವನ ಬೆಳೆಸ್ಕೊಳ್ಳೋ ಸಮಯ ಇತ್ತು. ನಾನು ಯಾಕೆ ಇದೆಲ್ಲ ಮಾತಾಡ್ತೀನಿ ಅಂದ್ರೆ, ಆ ಭಾವಚಿತ್ರ ನೋಡಿದಾಗ ಆ ಭಾವನೆ ಬಂತು ನನಗೆ. ನಿಮ್ಗೆ ಏನ್ ಅನಿಸ್ತು ಅಂತ ಕೇಳಿದ್ರಲ್ಲ, ಇದೆಲ್ಲ ಅನಿಸ್ತು. ಎಲ್ಲ ಒಂದ್ ರೀತಿ ಅವರು ಸಮಯ ಕೇಳ್ತಾ ಇದಾರೆ, ಕ್ಷಮಿಸ್ಬಿಡಿ, ನನ್ನ ಬಿಟ್ಬಿಡಿ ಅಂತ ಅಂಗಲಾಚಿಸುವಂತಹ ದೃಶ್ಯ ಅದು ಅಲ್ವಾ? ಹಾಗಾದ್ರೆ ಇವಾಗ ಇವರು ತಪ್ಪು, ಹಂಗಾರೆ ಆತ ತಪ್ಪು ಮಾಡಿದ್ದ ಅಲ್ವಾ? ಅದಕ್ಕೆ ಇವ್ರು ಸಾಯಿಸ್ಬಿಟ್ರು. ಇವಾಗ ಇವ್ರು ತಪ್ಪು ಮಾಡಿದಾರೆ, ಹಾಗಾದ್ರೆ ಏನ್ ಮಾಡ್ಬೇಕು ಪೊಲೀಸರು? ತಪ್ಪಲ್ವಾ ಸರ್? ಯೋಚನೆ ಮಾಡೋ ಸಮಯ ಅಲ್ವಾ ಸರ್? ಸಾವಿರಾರು ಜನ ಹೇಳ್ತಿದ್ದಾರೆ ಎಲ್ರಿಗೂ, ನಿಮ್ಮ ತಂದೆ ತಾಯಿನ ನೋಡಿ ಆ ಪ್ರೀತಿ ಇರ್ಲಿ, ಹುಚ್ಚು ಪ್ರೀತಿ ಎಲ್ಲ ಮಾಡಿದ್ದಾರೆ. ಬಟ್ ನನಗೆಲ್ಲ ಒಂದ್ ಕಡೆ ಅನ್ಸುತ್ತೆ, ದರ್ಶನ್ ಅವರಿಗೆ ಆ ಒಳ್ಳೆತನ ಭಾವನೆ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಇದ್ದೇ ಇದೆ ಸರ್. ಕಷ್ಟದಿಂದ ಬಂದಿರುವಂತವನು. ಇವತ್ತು ಅವೆಲ್ಲವೂ ಕೂಡ ಹೊಂಟೋಗಿರ್ತವೆ. ಇದು ದುಡುಕಿ ಮಾಡಿರುವಂತದ್ದು
ಎಲ್ಲೋ ಒಂದ್ ಕಡೆ ಅವ್ರಿಗೆ ಆ ಒಂದು ಎಲ್ಲವೂ ತಲೆಲಿತ್ತಲ್ಲ, ಆ ಪ್ರೊವೊಕೇಶನ್, ಆ ಒಂದು ನಾನು ಅನ್ನುವಂಥದ್ದು ಎಲ್ಲವೂ ಇದ್ದು ಅದಾಗ್ಬಿಟ್ಟಿದೆಯೇನೋ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಇದಂತೂ ಕೂಡ ಈ ಜನ್ಮದಲ್ಲಿ ನಿಮ್ಮ ಜನರೇಷನ್ ಮರೆಯಕ್ ಆಗೋದೇ ಇಲ್ಲ ಸರ್. ಈ ಭಾವಚಿತ್ರವಾಗಿರ್ಬೋದು, ಈ ಕೇಸ್ ಆಗಿರ್ಬೋದು, ಇದ್ರಲ್ಲಿ ಯಾರು ಕಾಮೆಂಟ್ ಕೊಡ್ತಾರೆ, ಯಾರು ಮಾತಾಡಿದ್ದಾರೆ, ಯಾರ್ಯಾರು ಕ್ಯಾಮ್ರಾ ಹಿಡಿದಾರೆ ಸ್ಟೇಷನ್ ಮುಂದೆ ಹೋಗಿ, ಯಾರ್ಯಾರು ಮೈಕ್ ಹಿಡಿದಾರೆ, ಎಲ್ರದ್ದು ಒಂದು ಇತಿಹಾಸ ಈ ಪ್ರಕರಣದಲ್ಲಿ ಎಲ್ರೂ ಒಂದಿರ್ತಾರೆ ಸರ್. ಜೊತೆಗೆ ಸರ್, ಈ ಒಂದು ಭಾವಚಿತ್ರ ಇದೆಯಲ್ಲ, ಇದು ಚಾರ್ಜ್ ಶೀಟ್ ಅಲ್ಲಿ ಸಲ್ಲಿಸಿರುವಂತಹ ಫೋಟೋ ಆಗಿದೆ ಅಲ್ವಾ? ಇದು ಎಷ್ಟು ಮಹತ್ವ ಆಗುತ್ತೆ ಸರ್ ಈ ಒಂದು ಘಟನೆ ಸಾಕ್ಷಿಗೆ? ಇದು ನೀವು ಕಂಪ್ಲೀಟ್ ಪಾಯಿಂಟ್ ಬಂದ್ರಿ ಸರ್. ಇದೇನು ಅಂದ್ರೆ, ಡಿಫೆನ್ಸ್ ಅಡ್ವೊಕೇಟ್ ಅಂದ್ರೆ ದರ್ಶನ್ ಪರ ವಕೀಲರು ಏನಾದ್ರೂ ಕೂಡ ಆ ಸ್ಪಾಟಿನಲ್ಲಿ ರೇಣುಕಾ ಸ್ವಾಮಿ ಇರ್ಲೇ ಇಲ್ಲ ಅನ್ನೋ ರೀತಿ ಏನಾದ್ರೂ ಪ್ರಯೋಗವನ್ನ ಮಾಡಕ್ ಹೋದಾಗ ಇವೆಲ್ಲವೂ ಕೂಡ ಸಾಕ್ಷಿಯಾಗಿ ಬರ್ತವೆ. ಬಟ್ ಐ ವಿಲ್ ಟೆಲ್ ಯು, ಈ ಸಾಕ್ಷಿ, ಈ ಫೋಟೋಗಳು ಏನಿದಾವೆ, ಇದು ಎಕ್ಸ್ಟ್ರಾಕ್ಟ್ ಆಗಿರುವಂತದ್ದು ಮೊಬೈಲ್ ಫೋನ್ ನಿಂದ. ಅಂದ್ರೆ ಯಾರೋ ಒಬ್ಬ ಆರೋಪಿ ಇದನ್ನ ಒಡೆದ್ಬಿಟ್ಟು ದರ್ಶನ್ ಅವರು ಕಳ್ಸಿರ್ತಾರೆ. ಅವ್ರ ಮೊಬೈಲ್ ಫೋನ್ ಅಲ್ಲೂ ಇದಿರ್ತವೆ, ಇವ್ರ ಮೊಬೈಲ್ ಫೋನ್ ಇರ್ತವೆ. ಅಲ್ಲಿಗೆ ಇವ್ರು ಹೊಡೆದು ಅವರೇ ಕಳ್ಸಿರೋದು ಅನ್ನೋದು ಪ್ರೂವ್ ಆಗುತ್ತೆ. ಮತ್ತೆ ಆ ಜಾಗದಲ್ಲಿ ಬಿದ್ದಿರುವಂತ ಹಗ್ಗ ಕಟ್ಟಿರುವಂತದ್ದು, ಬಟ್ಟೆ ಬಿಚ್ಚಿರೋದು, ಜ್ಞಾನ ತಪ್ಪಿ ಬಿದ್ದಿರುವಂತಿರೋದು, ಸೊ ಇವೆಲ್ಲವೂ ಕೂಡ ಸರ್, ಎಲ್ಲವೂ ಕೂಡ ಈ ಫೋಟೋಗಳು ಮಾತ್ರ ನಿನ್ನೆ ತನಕ ಒಂಥರ ಬರೀ ಚಾರ್ಜ್ ಶೀಟ್ ಡಾಕ್ಯುಮೆಂಟ್ ಮೇಲೆ ಇತ್ತು. ಈ ಭಾವಚಿತ್ರ ಮತ್ತೆ ಇದನ್ನೆಲ್ಲ ತೋರ್ಬಿಟ್ರೆ ಎಂತರಿಗೂ ಕೂಡ ನರಳಿಸಿ ಹಿಂಸೆ ಕೊಟ್ಟು ಕೊಲೆಯನ್ನ ಮಾಡಿರೋದು ಪ್ರೂವ್ ಆಗ್ಬಿಡುತ್ತೆ. ಅಂದ್ರೆ ಈ ಭಾವಚಿತ್ರನ ಈಗ ಆಲ್ರೆಡಿ ಪೊಲೀಸ್ ಅವರು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಅದಕ್ಕೆ ನಿಮ್ಗೆಲ್ಲರಿಗೂ ಸಿಕ್ಕಿರೋದು. ಅಂದ್ರೆ ಇದೊಂದೇ ಇದೆ ಅಥವಾ ಈ ತರದ್ದು ಇನ್ನೊಂದಷ್ಟು ಬರೋ ಚಾನ್ಸಸ್ ಇದೆಯಾ ಸರ್ ಫೋಟೋಗಳು? ಸರ್ ಇನ್ನ ಟೈಮ್ ತಗೊಂಡಿದ್ದಾರೆ, ಇನ್ನೊಂದು ಅಡಿಷನಲ್ ಚಾರ್ಜ್ ಶೀಟ್ ಹಾಕ್ತೀವಿ ಅಂತ ಹೇಳಿ. ಅಲ್ಲಿ ಯಾವ್ದು ಸಿಕ್ಕುತ್ತೇವೆ ಅಂತ ನೋಡಕ್ ಕೇಳ್ಬೇಕು. ಮತ್ತೆ ಒಂದ್ ಫೋಟೋದಲ್ಲಿ ಅಂಗಾತ ಮಲಗಿರ್ತಾರೆ, ನೋಡಿದಿರಾ? ಅಲ್ಲಿ ಪಕ್ಕದಲ್ಲಿ ಲಾರಿ ನಂಬರ್ ಕಾಣುತ್ತೆ ನಿಮ್ಗೆ. ಆ ಲಾರಿ ನಂಬರು ಆ ದಿನ ಎಲ್ಲಿ ಪಾರ್ಕ್ ಆಗಿತ್ತು ಅಂತ ಆ ಜಾಗದಲ್ಲೇ ಇದೆ, ಅದಲ್ಲೇ ಇದೆ. ಅದಕ್ಕೆ ಅದನ್ನ ಸೀಸ್ ಮಾಡಿದ್ದಾರೆ. K51AF0454 ಅಂತ ಆ ಲಾರಿ ನಂಬರ್. ಅದೇ ಗುರುತು ಅದಕ್ಕೆ. ಬರೇ ಭೂಮಿ ತೋರಿಸಿದ್ರೆ ಅವನೆಲ್ಲ ಅಂಗಾತದಲ್ಲಿ ತುಮಕೂರಲ್ಲಿ ಜಡಲ್ಲಿ ಮಲಗಿದಾರೆ ಅಂತ. ಆ ಲಾರಿ ನಿಂತಿರೋ ಪಕ್ಕದಲ್ಲಿ ಆ ಸ್ಪಾಟ್ ಮರ್ಡರ್ ಮಾಡಿರ್ತಾರೆ. ನನಗೆ ಇದೆಲ್ಲ ನೋಡಿದಾಗ ಏನನ್ಸುತ್ತೆ ಸಂತೋಷ್ ಸರ್, ಈ ಕೇಸಲ್ಲಿ ಖಂಡಿತವಾಗ್ಲೂ ಅಷ್ಟು ಸುಲಭವಾಗಿ ಯಾರು ಆಚೆ ಬರಲ್ಲ. ಎಲ್ಲ ಶಿಕ್ಷೆಗೆ ಏನಾಗ್ಬೇಕು ಎಲ್ಲಾನು ಕರೆಕ್ಟ್ ಆಗಿ ಸೂಚನೆ ತೋರಿಸ್ಬಿಟ್ಟಿದೆ. ಪ್ರಾಬಬಲಿ ನನ್ನ ಅನ್ಸೋ ಮಟ್ಟಿಗೆ ಬೇಲ್ ಸಿಗದಿರೋ ಹಾಗೇನೆ ಶಿಕ್ಷೆ ಆಗುವಂತ ಎಲ್ಲ ಲಕ್ಷಣಗಳು ಇದೆ, ಲಕ್ಷಣಗಳು ಕಾಣ್ತಾ ಇದಾವೆ. ಅವ್ರ ಶಿಕ್ಷೆ ಆಗ್ಬೇಕು ಅನ್ನೋದು ನಾನು ಬಯಸ್ತಾ ಇಲ್ಲ, ಆಗ್ಬಾರ್ದು ಅಂತ ನಾನು ಬಯಸ್ತಾ ಇಲ್ಲ. ಆದ್ರೆ ಈ ವಿಚಾರಗಳನ್ನೆಲ್ಲ ಗಮನಿಸಿದಾಗ ಇದು ಈ ರೀತಿನೇ ಹೋಗುತ್ತೆ ಅಂತ ಅನ್ಸುತ್ತೆ ಸಂತೋಷ್. ಜೊತೆಗೆ ಇನ್ನೊಂದು ಫೋಟೋ ಒಂದಷ್ಟು ಜನರಿಗೆ ಕುತೂಹಲ ಇದೆ. ಆ ಫೋಟೋ ಸ್ಟೋನಿ ಬ್ರೂಕ್ ಅಲ್ಲಿ ಔಟ್ ಆಗಿರುವಂತದ್ದು, ದರ್ಶನ್ ಜೊತೆ ಚಿಕ್ಕಣ್ಣ ಹಾಗೂ ಈ ಕೇಸ್ ನ ಸಂಬಂಧಪಟ್ಟವರು ಪೊಲೀಸ್ ಅಧಿಕಾರಿಗಳ ಜೊತೆ ಕೂತಿರುವಂತದ್ದು. ಇದು ಯಾವುದು ಮಹಜರು ವೇಳೆ ತೆಗೆದಿರುವಂತಹ ಫೋಟೋನಾ ಸರ್? ಇದು ಮಹಾಜರ್ ವೇಳೆ ಸೀನ್ ನ ರೀಕ್ರಿಯೇಟ್ ಮಾಡ್ತಾರೆ. ಸೀನ್ ರೀಕ್ರಿಯೇಟ್ ಮಾಡ್ಬೇಕಂದಾಗ ನೀನ್ ಎಲ್ಲಿ ಕುಂತಿದ್ದೆ, ಅವ್ರೆಲ್ಲಿ ಕುಂತಿದ್ರು, ಯಾರು ಎಲ್ಲಿ ನಿಂತಿದ್ರು, ಅವ್ರು ಯಾರೋ ಒಂದು ಚಿಕ್ಕ ಅಣ್ಣ ಅನ್ಬೇಡಿ ಆತನಿಗೆ, ಅವನೆಲ್ಲಿದ್ದ, ಇದನ್ನೆಲ್ಲಾನು ತೋರಿಸ್ತಾರೆ ಸರ್. ಇದನ್ನೆಲ್ಲಾನು ಕೂಡ ರೀಕ್ರಿಯೇಟ್ ಮಾಡಿದಾಗ ಪೊಲೀಸರು ತಗೊಂಡಿರುವಂತ ಫೋಟೋ, ಇದನ್ನ ಆ ರೀಕ್ರಿಯೇಟ್ ಮಾಡಿ ಅದೇ ರೀತಿ ಏನೇನ್ ಮಾತಾಡಿದ್ರೆ ಅಂತ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಡೋಂಟ್ ಯು ಥಿಂಕ್ ದಟ್ ದಿಸ್ ಪರ್ಸನ್ ಆಕ್ಟರ್ ಚಿಕ್ಕ ಆತನಿಗೆ ಕೊಲೆ ಆಗುತ್ತೆ, ಅವ್ರು ಹೊಡೆಯಕ್ ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಿಲ್ಲ ಅಂತ ಅನ್ಕೊಂಡಿದೀರಾ? ಹೇಳಿ ಸರ್, ಗೊತ್ತಿರಲ್ವಾ ಆತನಿಗೆ? ಯಾರೋ ಒಬ್ಬನ್ ಕರೆಸಿ ಇವ್ರು ದಂಡಿಸ್ತಾ ಇದಾರೆ ಅನ್ನೋ ವಿಷಯ ಗೊತ್ತಿಲ್ವಾ ಆತನಿಗೆ? ಗೊತ್ತಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಗೊತ್ತಿರುತ್ತೆ ಅಂತ ತೋರಿಸ್ತಿದ್ಯಲ್ಲ ಆ ಫೋಟೋ, ಕುಡ್ದಮ್ಲಲ್ಲಿ ಮಾತಾಡ್ತಾ ಇರೋದು ಎಲ್ರು. ಹಾಗಾದ್ರೆ ಈತನು ಕೂಡ ಸಿನಿಮಾ ಆಕ್ಟರ್ ಅಲ್ವಾ ಸರ್? ಏನೋ ಸಂದೇಶಗಳನ್ನ ಕೊಡ್ತಾರೆ, ಒಳ್ಳೇದು ಕೆಟ್ಟದು, ಒಳ್ಳೇದೇ ಅದು ಕೆಟ್ಟದೇ ಅದು ಅಂತ ತೋರಿಸ್ತಾರೆ. ಇವ್ನ ಬಾಯಿಗೆ ನೀನ್ ಇಟ್ಕೊಂಡಿದ್ದ ಈತನು ಕೂಡ ಅಟ್ಲೀಸ್ಟ್ ಏನೋ ಒಂದು ಪ್ರಾಣವನ್ನ ಉಳಿಸುವಂತ ಕೆಲಸವನ್ನ ಮಾಡ್ಬೋದಾಗಿತ್ತಲ್ಲ, ನಿಜವಾದ ನಾಯಕನಾಗ್ಬೋದಾಗಿತ್ತಲ್ಲ, ಮಾದರಿ ಆಗ್ಬೋದಾಗಿತ್ತಲ್ಲ. ಕುಡ್ದ ಹೊಂಟ ಹೋದ. ಇವಾಗ ಬಂದು ಅರೆಸ್ಟ್ ಆದ್ಮೇಲೆ ಇಲ್ಲಿ ಬಂದು 164 ಸ್ಟೇಟ್ಮೆಂಟ್ ಕೊಟ್ಟ, ಅಲ್ಲಿ ಹೋದ, ತಿರ್ಗಿ ಅಲ್ಲಾದ್ಮೇಲೆ ಜೈಲ್ಗೆ ಹೋದ, ಅಲ್ಲಿ ಬಂದ. ಇವ್ರಿಗೆ ಅಭಿಮಾನ ಸಂಘಗಳು, ಇವ್ರಿಗೆ ಅಭಿಮಾನಿಗಳು, ಇವರ ಪೋಸ್ಟರ್ಸ್ ಗಳಿಗೆ ಹಾಲಿನ ಅಭಿಷೇಕ, ಹಸು ಏನ್ ಕರ್ಮ ಮಾಡಿದ್ದು ಅನ್ಸುತ್ತೆ ಸರ್ ಒಂದ್ಸಲಿ. ಎಲ್ಲ ಒಂದ್ ಕಡೆ ಅವ್ರು ಮಾಡಿದಂತ ದಾನ ಧರ್ಮಗಳು ಎಲ್ಲ ಒಂದು ಕೊಲೆಯಲ್ಲಿ ಮುಚ್ಚೋಯ್ತಾ
ಸರ್ ನಾನು ಈ ಮಾತು ಏನಕ್ಕೆ ಕೇಳ್ತೀನಿ ಅಂದ್ರೆ ಆ ಫೋಟೋ ನೋಡಿ ನನ್ನ ಭಾವನೆ ಸರ್ ಇದೆ. ಅಕಸ್ಮಾತ್ ಇದು ನೋಡಿಲ್ಲ ಅಂದಿದ್ರೆ ಏನೋ ಒಂದು ಆಗ್ಬಿಡ್ತಿತ್ತು. ಆ ಮಗು ಹುಟ್ಟಿದ ಮೇಲೆ ಆ ಅಪ್ಪನ ಫೋಟೋ ಈ ರೀತಿ ನೋಡಿದ್ರೆ ಏನ್ ಮಾಡುತ್ತೆ ಆ ಮಗು? ಅಪ್ಪ ಸಾಯ ಮುಂಚೆ ಹಿಂಗ್ ಯಾರೋ ಅಳಿಸ್ಬಿಟ್ಟು ಹೊಡೆದಿರಪ್ಪ ಅಂತ. ಇವ್ರು ಹೀರೋಗಳಾದ್ರೆ ಇದರಲ್ಲಿ ಪಿಕ್ಚರ್ಗಳಲ್ಲಿ ತಿರ್ಗಾ ಇವ್ರು 18 ವರ್ಷ ಆಗಿ ಆ ಸೈಡ್ನ ತಿರ್ಸ್ಕೊಂಡ್ಬಿಡ್ತಾರೆ ಅಲ್ವಾ? ಇವ್ರು ದೊಡ್ಡವರಾಗಿ ಇವ್ರು ಓಡೋಗಿ ಏನ್ ಸೇಡ್ಗಳು ತಿರ್ಸ್ಕೊಂಡು ಜಂಪ್ ಮಾಡಿ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಆ ಮಗು ನಿಜವಾದ ಜೀವನದಲ್ಲಿ ಏನ್ ಮಾಡ್ಬೋದು? ಆ ಮಗು ಆಗೋದ್ ಬೇಡ ಅಲ್ಲ ಹೇಳಿದ್ದು ಸರ್, ಆ ಮಗು ಭಾವನೆ ಏನಾಗ್ಬೋದು? ತಂದೆ ಆ ಫೋಟೋನ ಈ ರೀತಿ ನೋಡಿದಾಗ ಮಗು ಹಂಗ ಆಗ್ಬೇಕಂತ ಹೇಳ್ತಿಲ್ಲ ನಾನು, ಹಂಗ ಆಗೋಕ್ ಸಾಧ್ಯವೇ ಇಲ್ಲ. ಅದೆಲ್ಲ ಸಿನಿಮಾದಲ್ಲಿ. ಆ ಮಗು ಏನಾಗ್ಬೋದು? ಈ ಹುಡುಗ ಹೇಳಿದ್ರೆ ಇರ್ತಾನ, ನಾನು ಹೆಂಡತಿ ಪ್ರೆಗ್ನೆಂಟ್ ಅಣ್ಣ ಅಂತ ಹೇಳಿದ್ರೆ ಇರ್ತಾನ, ಬಿಟ್ಬಿಡೋಣ ನಾನು ಇನ್ನೊಂದ್ಸಲ ಇದೆಲ್ಲ ಮಾಡೋದೇ ಇಲ್ಲ ಅಣ್ಣ. ಬೇಡ ಸರ್, ಕರ್ಕೊಂಡು ಪೊಲೀಸ್ ಸ್ಟೇಷನ್ ಕೊಟ್ಬಿಡೋದು, ಅವರೇ ಏನೋ ಮಾಡಿ ಮುಗಿಸ್ಬಿಡೋರಲ್ಲ. ಸಮಸ್ಯೆನೇ ಇರ್ತಿರ್ಲಿಲ್ಲ ಇವತ್ತು. ಇವ್ರು ಆರಾಮಾಗಿರ್ಬೋದಾಗಿತ್ತಲ್ಲ. ಹೌದು, ನಾವು ಹಿಂಗ್ ಮಾತಾಡೋ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಒಂದು ಮಗುನ ತಂದೆ ಸಾಕಿದ ನೋಡಿ, ಆ ಮಗು ಹುಟ್ಟಿದಾಗಿಂದ ಮಗು ಸಾಕಿ ಅವನಷ್ಟು ದೊಡ್ಡದ್ ಮಾಡಿ ಮದುವೆ ಆಗಿ ಆ ಅಪ್ಪ ಇವತ್ತು ಆ ಫೋಟೋ ನೋಡಿದಾಗ ಹೆಂಗಾಗಿರ್ಬೋದು? ನನ್ನ ಮಗ ಸಾಯ್ಬೇಕಂದಾಗ ಈಗ ನರಳ್ಬಿಟ್ನಲ್ಲ ಅಂತ. ಯಾರೇ ಆಗ್ಲಿ ಸರ್, ಪ್ರಾಣಿ ಆಗ್ಲಿ ಮನುಷ್ಯರಾಗ್ಲಿ, ಇದನ್ನ ಮಾತ್ರ ಜೀರ್ಣಿಸ್ಕೊಳ್ಳೋ ಶಕ್ತಿ ತುಂಬಾ ಕಷ್ಟ ಸರ್. ಫೋಟೋ ಯಾಕಾದ್ರೂ ಬಂತು ಅನ್ಸ್ಬಿಡುತ್ತೆ ಒಂದೊಂದ್ಸಲಿ ನೋಡ್ತಾ ಇದ್ರೆ.